ಕಣ್ಣಿಗೆ ಕಾಣಿಸಿದೆ. ನನ್ನ ಜೀವಕ್ಕೆ ನಿಮ್ಮ ನಿರಾಸೆ ಅಷ್ಟೇ ಬೆಲೆಯೇ. ನನ್ನ ನೋವಿಗೆ ಔಷಧಿ ನಿಮ್ಮ ಯಾರ ಜೀವವೂ ಅಲ್ಲ. ನಿಮ್ಮ ಪಶ್ಚಾತ್ತಾಪವೇ ನನ್ನ ನೋವಿಗೆ ಪರಿಹಾರ. ಚಂದಪ್ಪ ತಲೆ ತಗ್ಗಿಸಿದ. ಅವನ ಕಣ್ಣೀರು ನೆಲಕ್ಕೆ ಬಿದ್ದರೂ ಅದರಲ್ಲಿ ಪರಿಹಾರ ಇರಲಿಲ್ಲ. ಯಾಕೆಂದರೆ ಅವನು ಉಪಕರಣ ಮಾತ್ರವಾಗಿದ್ದ. ಪಾಪದ ತೂಕ ಅವನಿಗಿಂತ ದೊಡ್ಡದು. ಗೌಡರ ಮುಖಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರ ಕಾಣಿಸಲಿಲ್ಲ. ನಿಧಿಯ ಆಸೆ ಕಣ್ಣು ಮುಂದೆ ಮುಸುಕಾಗಿ ಆ ಹೆಣ್ಣಿನ ಮುಖ ಮಾತ್ರ ಸ್ಪಷ್ಟವಾಗಿ ನಿಂತಿತ್ತು. ಅವರು ಒಪ್ಪಿಕೊಂಡರು. ಎಲ್ಲಾ ಜನರ ಮುಂದೆ, ಆ ಮನೆಯ ಮುಂದೆ ಅವರು ಕ್ಷಮೆ ಕೇಳಿದರು. ಆದರೆ ಆತ್ಮದ ಬಳಿಯಲ್ಲ, ತಮ್ಮೊಳಗಿನ ಮಾನವೀಯತೆಯ ಬಳಿ. ಆ ಕ್ಷಣದಲ್ಲಿ ಗಾಳಿಯ ದಿಕ್ಕು ಬದಲಾಯಿತು ಅಂತ ಊರಿನವರು ಹೇಳ್ತಾರೆ. ಅಮಾವಾಸ್ಯೆಯ ಕತ್ತಲಲ್ಲೂ ಆ ಮನೆ ಮೊದಲ ಬಾರಿಗೆ ಭಾರ ಕಳೆದುಕೊಂಡಂತಾಯಿತು. ಆ ಹುಡುಗಿ ಅಂದರೆ ಗೌಡರ ಮಗಳು ನೆಲಕ್ಕೆ ಕುಸಿದಾಗ ಆತ್ಮ ಹೊರಟು ಹೋಯಿತೆಂದು ಯಾರೂ ನೋಡಲಿಲ್ಲ. ಆದರೆ ಎಲ್ಲರೂ ಅನುಭವಿಸಿದರು. ಆ ಮನೆಯ ಗೋಡೆಗಳು ಇನ್ನೊಮ್ಮೆ ಕಿರುಚಲಿಲ್ಲ. ಮರದ ಕೊಂಬೆಗಳು ಅಲೆಯಲಿಲ್ಲ. ಧ್ವನಿ ಮೌನವಾಯಿತು. ನಿಧಿ ಸಿಕ್ಕಲಿಲ್ಲ. ಸಿಕ್ಕಿದರೂ ಅದು ಯಾರಿಗೂ ದಕ್ಕುತ್ತಿರಲಿಲ್ಲ. ಮತ್ತೆ ಅಮಾವಾಸ್ಯೆ ರಾತ್ರಿ ಬಂದರೂ ಆ ಮನೆಯೊಳಗೆ ದೀಪ ಹತ್ತಲಿಲ್ಲ. ಮಂತ್ರಗಳಿಲ್ಲ ಮತ್ತು ಭಯವಿರಲಿಲ್ಲ. ಆ ಮನೆ ಮತ್ತೆ ಪಾಳು ಬಿದ್ದೇ ನಿಂತಿತ್ತು. ಆದರೆ ಈಗ ಅದು ಶಾಪಿತ ಸ್ಥಳ ಅಲ್ಲ, ಅದು ಒಂದು ಸಾಕ್ಷಿ. ಊರವರು ಆ ದಾರಿಯಲ್ಲಿ ಹಾದು ಹೋಗುವಾಗ ಯಾರೂ ನಿಲ್ಲುತ್ತಿರಲಿಲ್ಲ ಹಾಗೂ ಯಾರೂ ಒಳಗೆ ನೋಡುತ್ತಿರಲಿಲ್ಲ. ಮೌನಕ್ಕೆ ಕೈ ಮುಗಿದು ಮುಂದೆ ಹೋಗುತ್ತಿದ್ರು. ಯಾಕೆಂದ್ರೆ ಆ ಮನೆ ಹೇಳಬೇಕಾದದ್ದೆಲ್ಲ ಹೇಳಿ ಹೋಗಿದೆ. ಇನ್ನೇನು ಕೇಳಿಸಬೇಕಿಲ್ಲ. ಆ ಮನೆ ಮಣ್ಣಲ್ಲಿ ಮಣ್ಣಾಗಿ ಮತ್ತೊಮ್ಮೆ ಇನ್ನೊಬ್ಬರ ಕಣ್ಣಿಗೆ ನಿಧಿ ಆಗಿ ಕಾಣಿಸದಿರಲು ಬೇಡಿಕೊಳ್ಳುತ್ತಿತ್ತು. ಸ್ನೇಹಿತರೆ, ಈ ಕತೆ ಇಲ್ಲಿ ಸಮಾಪ್ತಿಯಾಯಿತು. ಮುಂದೊಮ್ಮೆ ಮತ್ತೆ ಸಿಗೋಣ. ಧನ್ಯವಾದಗಳು.